ನಾರಾಯಣಂ ಗುಣೈಸ್ಸರ್ವೇದಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಮಕಾತೋ ಉಪಜಿಜ್ಞಾಸ. ಯಾವುದೀಗ ಶಬ್ದಸಯತ್ವಂ ಭೂಯಸ್ವ ಏಕ ಜೀವಾಂಶಾನಾಂ ಪೃಥಗ್ ಉತ್ಪತ್ತೇಃ ನಾನಾದಿಯೋಗ್ಯತಾ ನಾನಾದಿಯೋಗ್ಯತಾಪೇಕ್ಷಾ ಇತಿ ನ ಮಂತವ್ಯಂ ಕುತಃ. ಜೀವಾಂಶಾನಾಂ ಪೃಥಕ್ ಪೃಥಕ್ ಉತ್ಪತ್ತೇಃ ಅನಾದಿಯೋಗ್ಯತಾಪೇಕ್ಷಾ. ಅನಾದಿಯೋಗ್ಯತಾ ಅಂತ ಹೇಳಕ್ಕೆ ಹೋಗಬೇಡಿ. ಅನಾದಿಯೋಗ್ಯತಾ ಅಂದ್ರೇನು? ಸ್ವರೂಪ ಯೋಗ್ಯತೆ ಅಂತ ಹೇಳಬಾರ್ದು ಅಂತ ಹೇಳಿದ್ರೆ ಹೇಳಬೇಕು. ಯಾಕೆ? ಏಕಃ ಆತ್ಮನಃ ಶರೀರೇ ಭಾವಾತ್ ಓಂ. ಓಂ ಏಕ ಆತ್ಮನಃ ಶರೀರೇ ಭಾವಾತ್ ಓಂ. ಅಂಶಾಂಶಿನೋರೇಕಾಂತಮೇವ ಅಂಶಿ ಕರ್ಮ ನಿರ್ಮಿತ ಶರೀರೇ ಏವ ಅಂಶಸ್ಯ ಭಾವಾತ್. ಅಲ್ಲ, ದೇಹಭೇದ ಎಂಬುದು ಔಪಾಧಿಕ ಅಲ್ಲ. ಒಬ್ಬ ದೇಹದಲ್ಲಿರೋ ಜೀವ ಅವನೇ. ಎಲ್ಲ ಮನೆಗಳಲ್ಲಿ ಒಬ್ಬನೇನಾಗಿದ್ದರೆ ಖಾತಾ ಯಾರು ಮಾಡಿಸ್ಬೇಕು? ಯಾಕೆ ಖಾತಾ ಬೇರೆ ಇದೆ ಅಂದರೆ ಅರ್ಥ ಏನದಕ್ಕೆ? ಮನೆ ಬೇರೆ, ಓನರ್ ಬೇರೆ ಅಂತಲೇ ಅರ್ಥ. ಶರೀರ ಮನೆ ಇದೆ. ಆ್ಯಕ್ಚುಲಿ ಶರೀರ ಮನೆ ಇದು. ಎಲ್ಲ ದೇಹಗಳು ಕೂಡ ಅವ್ರ ವಾದ ಏನಂದರೆ ದೇಹಗಳು ಬೇರೆ ಅಷ್ಟೇ, ವ್ಯಕ್ತಿಯೆಲ್ಲ ಒಬ್ಬನೇ ತಾನೆ ಅಂತ ವಾದ ಅಲ್ಲ. ಪ್ರತಿ ದೇಹದ ಜೀವ ಕೂಡ ಪ್ರತ್ಯೇಕ ಏನಾಗಿರ್ತಾನೆ? ಬೇರೆ ಬೇರೆ ಆಗಿರ್ತಾರೆ. ಆದ್ದರಿಂದ ಅನಾದಿಯೋಗ್ಯತೆ ಒಪ್ಪಲೇಬೇಕು ಅಂತೇಳಿ, ಅನಾದಿಯೋಗ್ಯತೆಯನ್ನು ಒಪ್ಪಲೇಬೇಕು. ಅವ್ರ ಪ್ರಕಾರ ಇಲ್ಲ, ಒಬ್ಬನೇ ಬ್ರಹ್ಮ ಎಲ್ಲ ಆಗ್ತಾನೆ ಅಂತ ಹೇಳಿಬಿಟ್ರೆ ಅರ್ಥ ಇಲ್ಲ ಅದರೊಳಗೆ. ಅದೆಲ್ಲ ಖಂಡ ಮಾಡಿದ್ದಾರೆ, ಉಪಾಧಿ ಖಂಡ ಎಲ್ಲ ಹೇಳಿದ್ದಾರೆ. ವ್ಯತಿರೇಕ ತದ್ಭಾವಭಾವಿತ್ವಾತ್ ನಾತು ಉಪಲಬ್ಧಿವತ್ ಓಂ ಜ್ಞಾನಾದಿಭೇದೆ ವಿದ್ಯಮಾನೇಪಿ ನ ಅಂಶಾಂಶಿನೋ ಪೃಥಕ್ ಭಾವ ಏವ ತದುಪಾಸನಾದಿ ಭೋಗಾದಂಶಸ್ಯ ಪರಮಸಂಹಿತಾಯಾಜ್ಯ. ಜ್ಞಾನಾದಿಭೇದವಿದ್ದರೂ ಕೂಡ ಪರಮಾತ್ಮನ ಅಂಶಕ್ಕೂ ಅಂಶಗಳಿಗೂ ವ್ಯತ್ಯಾಸ ಇಲ್ಲ. ನಮಗೆ ಮಾತ್ರ ಇದ್ದೇ ಇದೆ. ಅಂಶಿನಸ್ತು ಪೃಥಕ್ ಜಾತ ಅಂಶಾ ತಸ್ಯೈವ ಕರ್ಮಣ ಪುನರೈಕ್ಯಂ ಪ್ರಪದ್ಯಂತೆ ನಾತ್ರ ಕಾರ್ಯಾವಿಚಾರಣ ಇದೆ. ಒಂದೇ ವ್ಯಕ್ತಿಯ ಅಂಶಗಳಾಗಿದ್ದರೆ ಒಂದೇನಾಗತ್ಕೋವು ವಾಪಸ್ ಅದರಲ್ಲೇ ಸೇರುತ್ತೆ. ಅದು ಬೇರೆ ಆಗಿದ್ದಾಗ ಮಾತ್ರ ಬೇರೆನೇ ಇರುತ್ತೆ. ಉಪಾಧಿ ಖಂಡನ ಪೂರ್ತಿ ಅದನ್ನೇ ಹೇಳ್ತಾರೆ. ಒಬ್ಬನು ಬೇರೆ ಅಂದರೆ ಬೇರೆ ಅಂತ ಅರ್ಥ. ಯಾವುದೇ ಕಾರಣದಿಂದ ಒಂದಾಗಿರೋನ್ನ ಯಾವ ಉಪಾಧಿ ಕೂಡ ಬೇರೆ ಮಾಡೋಕ್ಕೆ ಬರೋದಿಲ್ಲ. ಅದೇ ರೀತಿ ಬೇರೆ ಆಗಿರೋನ್ನ ಯಾವ ಕಾರಣನೂ ಒಂದು ಮಾಡೋಕ್ಕೂ ಬರೋದಿಲ್ಲ. ಎರಡು ಪಾಯಿಂಟ್ ಕಟ್ಟೆ ತಿಳ್ಕೊಂಡ್ಬಿಡ್ಬೇಕು. ಗೊತ್ತಾದ ಮೇಲೆ ನಾವಾಗ ಯಾರನ್ನು ನೋಡಿದ್ರೆ ಅವ್ರು ಬೇರೆ ಅಂತಲೇ ಅರ್ಥ ಆಗುತ್ತೆ, ಬೇರೆ ಮಾತೇ ಇಲ್ಲ. ಅದೇ ವ್ಯಕ್ತಿ ಎರಡು ರೂಪದಲ್ಲಿದ್ದ ಮಾತ್ರ ಬೇರೆ. ಅದು ಸಾಮಾನ್ಯರಿಗೆ ಅಪ್ಲಿಕಬಲ್ ಅಲ್ಲ, ಅದು ಸ್ಪೆಷಲ್ ಕೇಸ್ಗಳವೆಲ್ಲ. ಓಂ ಅಂಗಾವಬದ್ಧಾಸು ನ ಶಾಖಾಸುಗಿ ಪ್ರತಿವೇದಂ ಓಂ ಬ್ರಹ್ಮಾದಿ ಅಂಗದೇವತಾ ಅವಬದ್ಧೋಪಾಸರಾದಿ ಪ್ರತಿಶಾಖಂ ಪ್ರತಿವೇದಂಚ ನೋಪಸಂಹ್ರಿಯತೆ ಹಿ ಶಬ್ದ ಸಮತ್ವಾತ್ ವಾ ಉತ್ತಮತ್ವಾದ್ವಾ ನಾಂಗದೇವಾದ್ಯುಪಾಸನಂ ಉಪಸಂಹಾರ್ಯಮಿತ್ಯಾಹು ವೇದಸಿದ್ಧಾಂತವೇದಿನ ಇತಿ ಬ್ರಹ್ಮತರ್ಕವಚನ. ಅಂಗಾವಬದ್ಧ ದೇವತೆಗಳು ಅಂದ್ರೇನು? ಪರಮಾತ್ಮ ದೇವರು, ಎಲ್ಲ ಅಂಗಗಳೆಲ್ಲ ಸೂರ್ಯಾದಿಗಳೆಲ್ಲ ಇದ್ದಾರೆ. ಈಗ ಯಾವುದೇ ಬೇರೆ ದೇವತೆಯನ್ನು ಪ್ರತ್ಯೇಕ ಉಪಾಸನೆ ಮಾಡಿಕೊಡೋದು ಬಹಳ ಇಂಪಾರ್ಟೆಂಟ್. ಬೇರೆ ಯಾರನ್ನು ಕೂಡ ಏನಂತ ಉಪಾಸನೆ ಮಾಡಿಕೊಡೋದು? ಅವರೊಬ್ಬರನ್ನೇ ಮಾಡಾಗಿಲ್ಲ. ಹೇಗೆ ಮಾಡಬೇಕು? ಅವ್ರದ್ದು ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರತ ಇವತ್ತು ಪರಿವಾರ ಅಂತ ಮಾಡಬೇಕೆ ಹೊರತು ಏನು ಮಾಡಿಕೊಡೋದು? ಅವ್ರನ್ನ ಪ್ರತ್ಯೇಕ ಉಪಾಸನೆ ಮಾಡಿಕೊಡೋದು ವೆರಿ ಇಂಪಾರ್ಟೆಂಟ್. ಅದು ಶಾಸ್ತ್ರ ಪ್ರಕಾರ ಬೇರೆ ಯಾವ ದೇವರಿಗೂ ಪ್ರತ್ಯೇಕ ಗುಡಿ ಇರಬಾರದು. ಗೊತ್ತಾಯ್ತಾ? ಎಲ್ಲಿರಬೇಕಾಗ ಮುಖ್ಯ ದೇವ್ರ ಗುಡಿಯಲ್ಲಿ ಎಲ್ಲಿರಬೇಕು ಅಲ್ಲಿರಬೇಕು. ಸೆಟ್ಲಾಗಿರುತ್ತೆ ಜಾಗ, ಅಲ್ಲಿರ್ಬೇಕು. ಅವರು ಎಲ್ಲ ಕಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ತುಂಬ ಇಂಪಾರ್ಟೆಂಟ್. ಹಾಂ, ಹೌದು ಹೌದು. ನೀವೇ ಹೇಳಿ, ಯಾರಿಗೆ ಅದ್ರ ಅಕೌಂಟ್ ಯಾರಿಗೆ ಇರೋದು? ಆಗ ಇಂದ್ರದೇವರ ಅಜ್ಜ ಮಾಡಿದ್ದಾರೆ, ಇಂದ್ರದೇವರ ಅಕೌಂಟು. ಹೌದು. ಹಾಂ, ಯಾರು ಅನುಭವಿಸ್? ನೀವೇ ಹೇಳಿ. ಇಂದ್ರ ತಾನೇ ಅನುಭವಿಸೋದು. ಈಗ ಇಂದ್ರ ಅನುಭವಿಸೋದು ಯಾರು? ಅಲ್ಲ, ಯಾರ ಸಂಬಂಧ ಇಲ್ಲ ಇಲ್ಲಿ? ಯಾರ ಸಂಬಂಧ ಇಲ್ಲ? ಸರಿ. ಸಿಂಪಲ್ ಅದು. ನೀವು ನಾವು ಹೇಳ್ತಿರೋದು ಏನು ಅಂತ ಕೇಳಿದರೆ, ಎರಡು ವ್ಯಕ್ತಿಗಳು ಬೇರೆಯಾಗಿದ್ದರೆ ಒಬ್ಬರದನ್ನು ಮತ್ತೊಬ್ಬರು ಅನುಭವಿಸಿಲ್ಲ ಅಂತ ಹೇಳ್ತಿದ್ದೆ ಹೊರತು ಅಂಶಗಳಿಗೆ ಸಂಬಂಧ ಇಲ್ಲ ಅಂತ ಹೇಳಲೇ ಇಲ್ಲ.
ಅಂಶಕ್ಕೂ ಅಂಶಕ್ಕೂ ಉದಾಹರಣೆಗೆ ಮಡಿ ಬಟ್ಟೆ ಹಾಕಿದ್ದಾರೆ, ಒಂದು ಕಡೆ ಮುಟ್ತಾರೆ ಅವರು, ಎಲ್ಲ ಮೈಲಿಗೆ ಆಯಿತು ಇಲ್ಲ ಈಗ ಗೊತ್ತಾಯ್ತಾ? ಆಯ್ತಾ ಇಲ್ಲ? ಮುಟ್ಟಿದ್ದು ಇಡೀದು ಮುಟ್ಟಿಲ್ಲ ಅವನು, ಮುಟ್ಟಿದ್ದು ಅಂಶ ಮಾತ್ರ ಮುಟ್ಟಿರೋದು. ಕೆಲಸಕ್ಕೆ ಕೋಲು ಮುಟ್ತಾರೆ ಅಷ್ಟೇ, ಅದನ್ನು ಕೂಡ ಮುಟ್ಟಿಲ್ಲ ಅವನು. ಕೋಲಿಗೆ ತಾಕ್ತಾ ಆಗಿದ್ರೆ ಅದೇನಾಯ್ತು ಅಲ್ಲಿಗೆ, ಅದು ಮೈಲಿಗೆನೆ. ಅಂಶಕ್ಕೆ ಸಂಬಂಧ ಇದೆ. ನಮ್ಮ ವಾದ ಏನು ಅಂದರೆ ಎಲ್ಲರೂ ಒಬ್ಬನೇ ಆಯ್ತು, ಎಲ್ಲ ದೇಹಗಳು ಕೂಡ ಒಬ್ಬಂದೇ ದೇಹಗಳಲ್ಲ, ಅದನ್ನು ಹೇಳ್ತಾರೆ. ಒಬ್ಬನೇ ದೇಹ ಆಗಿದ್ದರೆ ಉಳಿದವರೆಲ್ಲ ಏನು ಮಾಡಬೇಕಾಗಿ, ಒಬ್ಬರು ಸಾಧನೆ ಮಾಡಿದ್ರೆ ಎಲ್ಲರೂ ಯಾಕೆ ಮಾಡ್ಬೇಕು ಅದನ್ನು? ಒಂದೇ ಪಾರ್ಟಿ ಒಬ್ಬರು ಟಿಕೆಟ್ ಹಿಡಿದು ಸಾಕು, ಒಂದೇ ಒಬ್ಬರು ಇರ್ತಾರೆ, ಅವ್ರು ಟಿಕೆಟ್ ತಂದುಬಿಡ್ತಾರೆ ಒಬ್ಬನೇ. ಪ್ರತ್ಯೇಕ ಆಗಿದ್ದಾಗ ಅವ್ರು ಬೇರೆ ತರ್ತಾರೆ. ಅದೇ ರೀತಿಲಿ ಅಂಶಾಂಶಗಳಿಗೆ ಸಂಬಂಧ ಇದೆ, ಅದನ್ನು ಅಲಗಡಿಲ್ಲ ಹೊರಟೇ ಇಲ್ಲ. ಈಗ ಎಲ್ಲರೂ ಅಂಶ ಎಂಬುದು ಸರಿಯಲ್ಲ, ಗೊತ್ತಾಯ್ತಾ? ಅರ್ಜುನ ಅಂಶ ಕರೆಕ್ಟು, ಆದರೆ ಧರ್ಮರಾಜ ಅರ್ಜುನನ ಅಂಶ ಅಲ್ಲ, ಇಂದ್ರಾಂಶ ಅಲ್ಲ. ಆತ ತಗೊಂಡ್ರೆ ಈತಕ್ಕೆ ಬರೋದಿಲ್ಲ, ಈತದ ಮಾತ್ರ ಅಲ್ಲಿ ಹೋಗೋದು ಆಯಿತಾ? ಅದನ್ನು ಹೇಳ್ತಿರೋದು. ಈಗ ನಮ್ಮದೇನೆ ಎಸ್ ಬಿ ಗಿತ್ತು ಏನೋ ಮೂರುತ್ತೆ ಇರುತ್ತೆ. ಅಕೌಂಟ್ ಹೋಲ್ಡ್ರ್ ಒಬ್ಬನೇ. ಕೆಲವೇನು ಮಾಡ್ತಾನೆ, ಚೆಕ್ ಕೊಟ್ಟರೆ ನಿಮಗೆ ಎಫ್ ಡಿ ತೆಗೆದು ಕೊಡಲ್ಲ ಅವರು. ಎಸ್ ಬಿ ಐಲಿ ದುಡ್ಡಿಲ್ಲ, ಇದರಲ್ಲಿದೆ, ಆ ದುಡ್ಡು ಕೊಡಲ್ಲ ಅವರು. ಯಾಕೆ? ಅವನದೇ ವ್ಯಕ್ತಿ ಆದರೂ ಕೂಡ ಬೇರೆ. ಅದಕ್ಕೆ ಬೇರೆ ಆಗಲಿಕ್ಕೆ ಏನು ಕಾರಣ? ಉಪಾಧಿ. ಏನು ಉಪಾಧಿ? ಇದು ಎಸ್ ಬಿ ಐ, ಎಫ್ ಡಿ ಅನ್ನೋ ಉಪಾಧಿಯಿಂದಾಗಿ ಕೊಡೋದಕ್ಕೆ ಬರೋದಿಲ್ಲ. ಇವನು ಕೊಟ್ಟರೆ ಕೊಡ್ತೀವಿ, ಎಫ್ ಡಿ ಕೊಡ್ಬೋದು, ಸೈನ್ ಮಾಡಿಕೊಟ್ಟು ಅವಾಗ ಕೊಡ್ತಾರೆ, ಇದ್ರ ಕೊಡೋದಿಲ್ಲ. ಇದು ಏನಾಗುತ್ತೆ, ಇಷ್ಟು ಮಾಡಿ ಏನೋ ಆಗ್ತಿರುತ್ತದೆ, ಈ ಅಕೌಂಟ್ ಕೆಟ್ಟ ಹಾಳಾಗೋಗ್ಬಿಡುತ್ತೆ, ಮಾಡಾಗಿಲ್ಲ. ಆದರೆ ಇನ್ನೊಬ್ಬರ ಅಕೌಂಟಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ, ಅದು ಇಂಪಾಸಿಬಲ್. ಇದು ಔಪಾಧಿಕವಾಗಿ ಇಡೋದು ಬೇರೆ, ಇದು ಮಾಡೋದು ಬೇರೆ, ಆ ಲೆಕ್ಕನೇ ಬೇರೆ. ಅದಕ್ಕೆ ಟ್ಯಾಕ್ಸಿ ಮಾತ್ರ ಎಲ್ಲದೂ ಕೌಂಟ್ ಆಗುತ್ತೆ. ಟ್ಯಾಕ್ಸ್ ಸಂಬಂಧ ಇಲ್ಲ ಅಂತ ಮಾಡಬಾರ್ದು. ಅದಕ್ಕೆ ಅಂದರೆ ನಮ್ಮಲ್ಲೇ ಎಷ್ಟು ಲೆಕ್ಕ ಇದೆ. ಟ್ಯಾಕ್ಸ್ ಪರ್ಪಸ್ ಬೇರೆ, ಚೆಕ್ ಪರ್ಪಸ್ ಬೇರೆ, ಬರೀ ಕ್ಯಾಶ್ ಡ್ರಾ ಮಾಡೋದು ಬೇರೆ, ಅನೇಕ ಅಭೇದ ಇಟ್ಕೊಂಡು ಇಷ್ಟೆಲ್ಲ ವ್ಯತ್ಯಾಸ ಇದೆ. ಇನ್ನು ಭೇದ ಇದ್ದಲ್ಲಂತೂ ಯಾವುದು ಅಪ್ಲಿಕಬಲ್ಲೇ ಇದೆ. ಅದನ್ನೆಲ್ಲ ಅವರು ಎಲ್ಲ ಒಂದೇ ಅಂತ ಹೇಳ್ತಾರಲ್ಲ, ಅವ್ರಿಗೂ ಉತ್ತರ ಕೊಟ್ಟಿದ್ದು ಇಷ್ಟೊತ್ತು ಕೂಡ. ಅವರಿಗೆ ಅಂಶಗಳಿಗೆ ಸಂಬಂಧ ಇರೋದರಿಂದ ಎಲ್ಲ ಜೀವರು ಒಂದೇ ಅಂಶ ಆಗಿದ್ದಿದ್ದರೆ ಎಲ್ಲರೂ ಮಾಡೋದಕ್ಕೆ ಅರ್ಥನೇ ಇರಲಿಲ್ಲ. ಆದ್ದರಿಂದ ಎಲ್ಲರೂ ಮಾಡಬೇಕು ಅಂತ ಹೇಳಿರೋದ್ರಿಂದ ಏನರ್ಥ? ಭೇದ ಇದೆ ಹೊರತು ಅಂಶಾಂಶಿ ಭಾವ ಇಲ್ಲ. ಹೌದು, ಯಾರಿಗೆ ಎಫೆಕ್ಟ್ ಆಗುತ್ತೆ? ಆಗದೆ ಹೋದರೆ ಸಾಧನೆಗೆ ಅರ್ಥ ಏನಾಗಲ್ಲ. ಈ ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡು, ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡು ಒಬ್ಬಂದೇ ಆದಾಗ ಟೋಟಲ್ ಮಾಡಲೇಬೇಕಾಗ್ತದೆ. ಒಟ್ಟು ಯಾವ್ರೇಜ್ ಇನ್ನೂ ಯಾವ್ರೇಜ್ ಮಾಡಬಾರ್ದಂತ. ಬೇರೆ ದೊಡ್ಡವ್ರು ಯಾಕೆ ಬಂದವನು ಯಾವ್ರೇಜ್ ತೊಗೊಳಕ್ಕೆ ಬರೋದಿಲ್ಲ, ಅವನ್ನೇ ತೊಗೊಳಕ್ಕೆ ಬರುತ್ತಲ್ಲ, ತೊಗೊಳ್ಳೇಬೇಕಾದ್ರೆ. ಹಾಂ, ಹೌದು, ಬೇಕಾಷ್ಟು ಕಡೆ ಇದೆ. ಇವರ ಸಿದ್ಧಾಂತ ಇಷ್ಟೇ, ಅದನ್ನು ಸ್ಪಷ್ಟ ಮಾಡ್ಕೋಬೇಕು. ಆದ್ದರಿಂದ ಅಂಗಾವಬದ್ಧ ದೇವತೆಗಳಿದ್ದಾರಲ್ಲ, ಅವರನ್ನು ನಾವು ಇದೇ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ. ಫಸ್ಟ್ ಏನು ಮಾಡಬೇಕು? ಅಂಗಾವಬದ್ಧ ಎರಡು ರೀತಿ, ಎರಡು ದೇವಸ್ಥಾನ ಇದೆ, ಒಬ್ಬನೇ ಪೂಜಾರಿ ಇದ್ದಾನೆ. ವಿಷ್ಣು ಪೂಜೆ ಇದೆ, ಗಣೇಶನೋ ಇನ್ನೊಬ್ಬ ದೇವತೆನೂ ಇದ್ದಾನೆ. ಆಗ ತಾರತಮ್ಯ ಕ್ರಮದಲ್ಲೇ ಮಾಡಬೇಕೆ ಹೊರತು ಬೇರೆ ಮಾಡೋಂಗಿಲ್ಲ. ಇನ್ನು ಮನೆಯಲ್ಲಿ ದೇವರಿದ್ದಾನೆ, ಉಳಿದ ದೇವತೆಗಳು ಇದ್ದಾರೆ, ಸಾಲಿಗ್ರಾಮ ಇದೆ, ಪ್ರತಿಮೆ ಇಟ್ಕೊಂಡಿದ್ದಾನೆ. ಪೂಜೆ ಅಂದರೆ ಯಾರು ಪೂಜೆ ಫಸ್ಟು? ಅವ್ರದ್ದೆಲ್ಲ ಆ ಡ್ಯೂ ಪ್ಲೇಸ್ ಬಂದಾಗ ಕೊಡಬೇಕೆ ಹೊರತು ಬೇರೆ ಕಡೆ ಕೊಡ ಹಾಗಿಲ್ಲ. ಇದು ತಪ್ಪಾಗಿಬಿಡುತ್ತೆ, ದೊಡ್ಡ ಅನರ್ಥ ಆಗುತ್ತೆ. ಪ್ರತ್ಯೇಕ ಮಾಡಬಾರ್ದು. ಅದು ಪ್ರತ್ಯೇಕ ಮಾಡಿ ದೇಶೀಯ ಮಾಡ್ತೀವಿ ಅಂತ ಅನುಸಂಧಾನ ಇರಬೇಕು. ಮಾಡಬಾರ್ದು, ಬಿಟ್ಟರೆ ಮಾಡಲಿಲ್ಲ ಅಂತ ಆಗುತ್ತೆ. ಪ್ರತ್ಯೇಕ ಮಾಡಬಾರ್ದು ಅಂತ ಹೇಳಿದ್ರೆ ಹೊರತು ಬಿಟ್ಟುಬಿಟ್ಟಿದೆ ಅಂತ ಹೇಳಿಲ್ಲ. ಅದನ್ನು ಒಬ್ಬರು ಮಾಡಿದರೆ ಸಾಕು ಅಂತ ಹೇಳಲಿಲ್ಲ. ಓಂ ಮಂತ್ರಾದಿವದ್ವಾ ಅವಿರೋಧ. ಓಂ ಸರ್ವವೇದ ಸರ್ವದೇವತಾ ಮಂತ್ರಾ ಯಥಾ ಅಧೀಯಂತೆ ಏವಂ ಅವಿರೋಧೋ ವಾ ಉಪಾಸನಾಂಗದೇವಾನಾಂ ಪರಮಾಂಗತಯಾ ಭವೇತ್ ಉಪಸಂಹೃತಿರ್ವಿಶೇಷೇತು ಫಲಾರಾಮನ್ಯಥಾ ನತು ಪುರುಷಾಣಾಂ ವಿಶೇಷಾದ್ವಾ ಯಥಾ ಯೋಗಂ ಭವಿಷ್ಯತಿ ಇತಿ ಬೃಹತ್ತಂತ್ರೇ. ಸರ್ವದೇವತಾ ಮಂತ್ರಾ ಯಥಾ ಅಧೀಯಂತೆ ಏವಂ ವಿರೋಧ ಏವ. ದೇವತೆಗಳ ಮಂತ್ರಗಳು ಬೇರೆ, ದೇವತೆಗಳು ಬೇರೆ, ಮುಖ್ಯ ದೇವತೆ ಬೇರೆ, ಪರಿವಾರ ದೇವತೆ ಬೇರೆ, ತುಂಬ ವ್ಯತ್ಯಾಸ ಇದೆ. ಎಲ್ಲ ವೇದದಲ್ಲಿ ಹಾಗಿದ್ದರೆ ನಾವು ಬರೀ ವಿಷ್ಣು ಸೂತ್ರಗಳು ಮಾತ್ರ ಓದಿಬೇಡ ಅಂತ ಕೇಳಿದ್ರೆ ಹಾಗೆ ಮಾಡಬಾರ್ದು. ಎಲ್ಲದನ್ನೂ ಓದಬೇಕು. ಎಲ್ಲ ವಿಷ್ಣು ಪರ ಆದರೆ ಎಲ್ಲ ಓದಲೇಬೇಕು. ಆ ದೇವತೆಗೆ ಹೇಳಿದಾಗ ಮಾತ್ರ ಅಪ್ಲೈ ಮಾಡ್ಕೋಬೇಕು. ಎಷ್ಟು ಬೇಕು ಎಲ್ಲ ಅಪ್ಲಿಕಬಲ್ ಇರೋದಿಲ್ಲ. ಎಷ್ಟು ಅಪ್ಲಿಕಬಲ್ ಅಷ್ಟು ಮಾತ್ರ ಉಳಿದೆಲ್ಲ ತೊಗೊಳಕ್ಕೆ ಹೋಗಬಾರ್ದು. ಆ ರೀತಿ ಮಾಡಬೇಕೆ ಹೊರತು ಪ್ರತ್ಯೇಕ ಪೂಜೆ ಎಂಬುದಿಲ್ಲ. ಬೇರೆ ಯಾವ ದೇವತೆಗಳಿಗೂ ಏನಿಲ್ಲ, ಪ್ರತ್ಯೇಕ ಪೂಜೆ ಇಲ್ಲ. ಮಾಡಿದರೆ ತಪ್ಪೇ. ಪ್ರತ್ಯೇಕ ಇಟ್ಕೊಂಡಿರಬಹುದು, ಅನುಸಂಧಾನ ಮಾತ್ರ ಏನಂತಿದೆ, ಪರಿವಾರ ದೇವತೆ ಅಂತ ಮರಿಬಾರದಾಗ. ಉಪಾಸನಾಂಗ ದೇವಾನಾಂ, ಅದು ಅಂಗಾವಬದ್ಧ ದೇವತೆಗಳು ಅಂದ್ರೇನು? ಅಂಗಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ ದೇವತೆಗಳು. ಅವರಿಗೆ ಆಯಾ ರೂಪೇಸಲ್ಲೇ ಮಾಡಬೇಕು, ಬೇರೆ ಕಡೆ ಮಾಡೋಕ್ಕೆ ಬರೋದಿಲ್ಲ. ಓಂ ಭೂಮ್ನಃ ಕೃತವಜ್ಜಾಯಸ್ತ್ವಂ ತಥಾತು ದರ್ಶಯತಿ. ಓಂ
ಈ ಗುಣಗಳಲ್ಲಿ ಬಹಳ ಶ್ರೇಷ್ಠವಾದ ಗುಣ ಯಾವುದು ಅಂದರೆ ಭೂಮಗುಣ ಅಂತ ಕರೀತಾರೆ. ಭೂಮ ಅಂದರೆ ಪೂರ್ಣ, ಪೂರ್ಣಮದ ಪೂರ್ಣಮಿದ. ಅದಕ್ಕೆ ಆಚಾರ್ಯರು ಗುಣಪೂರ್ಣ ಅಲ್ಲಿ ಭೂಮತ್ವ ಬಂತಾಗ ದೋಷ ದೂರ, ಪೂರ್ತಿ ದೋಷ ಇಲ್ಲ, ದೋಷ ದೂರತ್ವ ಪೂರ್ಣವಾಗಿದೆ. ಇವೆಲ್ಲ ಕಡೆ ತಿಳ್ಕೊಂಡಾಗ ಜ್ಞೇಯತ್ವ ಯಥಾಯೋಗ್ಯ ಪೂರ್ಣ, ಫಲನೂ ಯಥಾಯೋಗ್ಯ ಪೂರ್ಣ. ಅದು ತಿಳ್ಕೊಂಡಾಗ ಅದೇನಾಯಿತು, ದೇವರಲ್ಲಿ ಪೂರ್ಣತ್ವ ಮರೆತುಬಿಟ್ರೆ ಹೋಯ್ತಾಗ. ಬೇರೆ ಹತ್ರ ಪೂರ್ಣತ್ವ ಯಥಾಯೋಗ್ಯ ತಗೋಬೇಕು, ದೇವರ ಹತ್ರ ಅಬ್ಸಲ್ಯೂಟ್ ಸೆಲ್ಸಲ್ಲಿ ತಗೋಬೇಕು. ಅದನ್ನು ಹೇಳ್ತಾರೆ. ಸರ್ವಗುಣೇಶು ಭೂಮಗುಣಸ್ಯ ಜಾಯಸ್ತ್ವಂ. ಎಲ್ಲ ಗುಣಗಳಲ್ಲೂ ಕೂಡ ಭೂಮಗುಣ ಭಾರಿ ದೊಡ್ಡದು. ಯಾತಕ್ಕೆ? ಒಂದು ಗುಣ ಇದೆ, ಈಗ ಬಲ ಇದೆ, ಅದು ಭೂಮ ಆಗಬೇಕು, ಪೂರ್ಣ ಆಗಬೇಕು. ಜ್ಞಾನ ಇದೆ, ಅದು ಭೂಮ ಆಗಬೇಕು. ಸೊ ಭೂಮತ್ವ ಅಂಬದು ಯಾವುದಕ್ಕೆ ಸೇರಬೇಕು? ದೇವರಿಗೆ ಸಂಬಂಧಪಟ್ಟಂತೆ. ಭೂಮತ್ವವನ್ನು ಬಿಟ್ಟು ಮಾಡಿದರೆ ತಪ್ಪಾಗುತ್ತೆ. ಅದು ಗುಣಪೂರ್ಣ ಎರಡರ್ಥ. ಸರ್ವಗುಣಪೂರ್ಣ, ಪ್ರತ್ಯೇಕ ಒಂದೊಂದು ಗುಣನೂ ಪೂರ್ಣ, ಸರ್ವಗುಣಗಳು ಪೂರ್ಣ. ಆ ಪೂರ್ಣತೆ ನೀವು ಉಪಾಸನೆ ಮಾಡಿದರೆ ಆಗುತ್ತೆ ಹೊರತು ಬೇರೆ ರೀತಿ ಮಾಡೋಕ್ಕೆ ಬರೋದಿಲ್ಲ. ಹಾಂ, ಅದೇ ಹೇಳ್ತಿರೋದು, ಪೂರ್ಣತ್ವ ಸೇರಿಸ್ಬೇಕು ಅಂತ ಹೇಳೋದಕ್ಕೆ ಭೂಮಾಧಿಕರಣ ಬಂದಿರೋದು. ಕ್ರತುವಜ್ಜಾಯಸ್ತ್ವ, ಅದು ಭೂಮಗುಣಸ್ಯ ಜಾಯಸ್ತ್ವಂ ಕ್ರತುವತ್ ಸರ್ವತ್ರ ಸಹಭಾವ. ದೀಕ್ಷಾ ಪ್ರಾಯಣೀಯ ಉದಯನೀಯ ಸವನ. ಮುಂದೇನಾಯಿತು? ಸವನತ್ರಯ ಅವಭೃತಾತ್ಮಕ ಕ್ರತು. ಒಂದು ದೃಷ್ಟಾಂತ ಕೊಟ್ಟರು. ಭೂಮ್ನಃ ಕ್ರತುವಜ್ಜಾಯಸ್ತು. ಭೂಮಗುಣ ಹೇಗೆ ಅಂದರೆ ಕ್ರತು ಹೇಗೆ ದೊಡ್ಡದು ಹಾಗೆ ಅಂತ ಹೇಳಿಬಿಟ್ಟು. ಕ್ರತು ಅಂದರೆ ಏನೋ ಮುಂದೆ ಪ್ರಶ್ನೆ ಬಂತಾಗ ಒಂದು ಹೋಲಿಕೆ ಕೊಟ್ಟಾಗ ಅದೇ ಗೊತ್ತಿಲ್ಲದವ್ರು ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಕ್ರತು ಅಂದರೆ ಏನು? ದೀಕ್ಷಾ ಪ್ರಾಯಣೀಯ ಉದಯನೀಯ ಸರ್ವತ್ರ ಸವನತ್ರಯ. ಈ ಮೂರು ಇದ್ದಾಗ ಅವಭೃತ ಸ್ನಾನನೂ ಸೇರಬೇಕು. ಅದಕ್ಕೆ ಕ್ರತು ಅಂತ ಕರೀತಾರೆ. ಉಳಿದಕ್ಕೆಲ್ಲ ಏನಿಲ್ಲ, ಬೇರೆದಕ್ಕೆಲ್ಲ ಇವೆಲ್ಲ ಇಷ್ಟು ಅಂಗಗಳಿಲ್ಲ, ಪ್ರತ್ಯೇಕವಾಗಿ ಮಾಡೋದು ಕೆಲವಿರುತ್ತೆ. ಇದು ಕ್ರತು ಅಂದರೆ ಇಷ್ಟೆಲ್ಲ ಇದ್ದರೆ ಮಾತ್ರ ಏನದು ಕ್ರತು. ಅದರಲ್ಲಿ ಹಾಗೆ ಯಾವ ಯಾಗಗಳಿಗಿಂತ ಕ್ರತು ಎಂಬುದು ಶ್ರೇಷ್ಠನೋ ಅದೇ ರೀತಿಯಲ್ಲಿ ಎಲ್ಲ ಗುಣಗಳಲ್ಲಿ ಏನಿದ್ರೆ ಶ್ರೇಷ್ಠ? ಪೂರ್ಣತ್ವ ಇದ್ದರೆ ಶ್ರೇಷ್ಠ. ಭೂಮೈವ ದೇವ ಪರಮೋ ಹ್ಯುಪಾಸ್ಯೋ ನೈವಾ ಭೂಮ ಪರಮೇಶಾಂ ವಿಧತ್ತೇ. ತಸ್ಮಾತ್ ಭೂಮ ಗುಣತೋ ವೈ ವಿಶಿಷ್ಟ ಯಥಾ ಕ್ರತು ಕರ್ಮ ಮಧ್ಯೆ ವಿಶಿಷ್ಟ ಇತಿ ಚ ಗೌಪವನ ಶ್ರುತಿ. ಕರ್ಮಗಳಲ್ಲಿ ಯಜ್ಞ, ಅದಕ್ಕೆ ಯಜ್ಞನೂ ಕರ್ಮನೇ, ಆದರೂ ಕೂಡ ಕರ್ಮದ ಭಾರಿ ವಿಶೇಷ ಯಜ್ಞ. ಯಜ್ಞ ಕರ್ಮಗಳಿಗೆ ಭೇದನೂ ಇದೆ, ಅಭೇದನೂ ಇದೆ. ಹೇಗೆ ಅಂತ ಕೇಳಿದರೆ ಅನ್ನದ್ಭವಂತಿ ಭೂತಾನಿ, ಆಮೇಲೆ ಪರ್ಜನ್ಯಾದ್ ಅನ್ನ ಸಂಭವ, ಆಮೇಲೆ ಯಜ್ಞಾದ್ಭವತಿ ಪರ್ಜನ್ಯ, ಆಮೇಲೆ ಯಜ್ಞ ಕರ್ಮ ಸಮುದ್ಭವ, ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ, ಬ್ರಹ್ಮಾಕ್ಷರ ಸಮುದ್ಭವ. ಕೇಳಬೇಕಾದ್ರೆ ಕರ್ಮ ಯಜ್ಞ ಎರಡು ಬೇರೆ ಮಾಡಿದ್ದಾರೆ. ಕರ್ಮ ಎನಿ ಆ್ಯಕ್ಷನ್ ಇದು ಕರ್ಮ. ಯಜ್ಞ ಬೇಕಾದ್ರೆ ಏನಾಗಬೇಕು? ವಿಶೇಷವಾದಂಥ, ಅದರಲ್ಲಿ ಸೂಕ್ಷ್ಮ ವ್ಯತ್ಯಾಸ ಇದೆ. ಆ ರೀತಿಯಲ್ಲಿ ಕರ್ಮ ಯಜ್ಞಗಳಲ್ಲಿ ವ್ಯತ್ಯಾಸ ಆಗಿದೆಯೋ ಬರೀ ಗುಣಗಳಿಗೂ ಭೂಮಗುಣಕ್ಕೂ ವ್ಯತ್ಯಾಸ ಇರೋದರಿಂದ ದೇವರಲ್ಲಿ ಯಾವಾಗಲೂ ಏನು ಉಪಾಸನೆ ಮಾಡಬೇಕು? ಭೂಮತ್ವ ವಿಶಿಷ್ಟವಾದ ಗುಣ ಉಪಾಸನೆ ಮಾಡಬೇಕು. ಇಲ್ಲದೆ ಹೋದರೆ ಇಲ್ಲ. ಬಲ ವಾಯುದೇವರಲ್ಲಿ ಬಲ ಇದೆ, ಬ್ರಹ್ಮದೇವರಲ್ಲಿ ಬಲ ಇದೆ. ಆದರೆ ಪರಿಪೂರ್ಣ ಬಲ ಇರೋದು ಯಾರಲ್ಲಿ? ದೇವರಲ್ಲಿ. ಪರಿಪೂರ್ಣ ಬಲ ಇದ್ದಾಗ ಏನಾಗುತ್ತೆ ಅಂದರೆ ಇವರು ಬಲ ಕೂಡ ಅಧೀನಾಗಿಬಿಡುತ್ತೆ. ಅವನಿಗೆ ಪರಿಪೂರ್ಣತೆ ಎಲ್ಲೆಲ್ಲಿ ಬರುತ್ತೋ ಸ್ವಾತಂತ್ರ್ಯನೂ ಬಂದುಬಿಡೋದ್ರಿಂದ ಉಳಿದವ್ರದ್ದೆಲ್ಲ ಅಧೀನವಾಗಿಬಿಟ್ಟು ಇದು ಪ್ರಧಾನವಾಗುತ್ತೆ. ಉದಾಹರಣೆಗೆ ಸಮುದ್ರ ತುಂಬಿದೆ, ಅನ್ನೋ ಒಂದು ಕೊಡ ತುಂಬ ನೀರು ತುಂಬ್ಕೊಂಡ್ಬಿಡುತ್ತೆ. ಕೊಡ ತುಂಬಿದೆ, ಇಲ್ಲಿ ಪೂರ್ಣತ್ವ ಇದೆ, ಆದರೆ ಅಲ್ಲಿ ಪೂರ್ಣತ್ವ ಎಂಥ ಪೂರ್ಣತ್ವ ಅಂದರೆ ಕೊಡದ ನೀರು ತೊಗೊಂಡ್ರು ಅದಕ್ಕೇನು ಧಕ್ಕೆ ಬರಲಿಲ್ಲ. ಗೊತ್ತಾಯ್ತಾ? ಈ ನೀರಿನ ಶಕ್ತಿ ಅದೆಲ್ಲ ಅದರಲ್ಲಿ ಇದ್ದೇ ಇದೆ, ಅದೆಲ್ಲ ಇದರಲ್ಲಿಲ್ಲ. ಆ ದೃಷ್ಟಿಯಲ್ಲಿ ಏನೋ ಮಾಡಬೇಕಾಗ ಆ ಪೂರ್ಣ ವ್ಯತ್ಯಾಸ ಇದೆ. ಪರಿಪೂರ್ಣ ಅಂತ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ. ಇನ್ನೂ ಕ್ಲಿಯರ್ ಮಾಡೋಕ್ಕೆ ಏನು ಪದ ಹಾಕಿದ್ರಲ್ಲಿ? ಪರಿಪೂರ್ಣ ಅನ್ನಲಿಲ್ಲ, ಪರಿಪೂರ್ಣ ಗುಣಾರ್ಣವಾಯ ಅಂತ ಕರೆದು. ಎಲ್ಲಿ ದೇವ್ರ ಬಗ್ಗೆ ಪರಿಪೂರ್ಣ ಅಂದರೆ ಇದೆಲ್ಲ ಅಂಡರ್ಸ್ಟುಡ್. ಭೂತಿ ಅಲ್ಲ, ಭೂತಿ ವರಹ, ಭೂತಿವ ಅಲ್ಲ, ಭೂತಿ ವರಹ. ಪೂರ್ಣ ಗುಣಪೂರ್ಣ. ಭೂತಿ ಅಂದರೆ ಮಹಾಲಕ್ಷ್ಮಿ, ಅವರಿಗಿಂತ ಶ್ರೇಷ್ಠ. ಭುವಃ ಅಂದರೆ ಭೂತಿ ವರಹ. ಭೂವಹ ಬಿಡಿಸಿದಾಗ ಭೂತಿ ವರಹ ಅಂತ ಎಕ್ಸ್ಪ್ಯಾಂಡೆಡ್ ಫಾರ್ಮ್. ಮಹಾಲಕ್ಷ್ಮಿಗಿಂತ ಶ್ರೇಷ್ಠ. ಯಾತ ಪ್ರಶ್ನೆ ಬಂತು ಅಂದರೆ ದೇವರು ಪೂರ್ಣ ಅಂತಷ್ಟು ಅವರು ಪೂರ್ಣ ಅಲ್ಲ, ದೇಶದ ಕಾಲದ ಅಲ್ಲ, ಅವರಿಗಿಂತ ಮೇಲಿದ್ದಾನೆ. ಅದಕ್ಕೋಸ್ಕರ ಕ್ಲಾರಿಟಿ ಕೊಡ್ಲಿಕ್ಕೆ ಹೇಳಿದ್ರು. ಇತ್ತೀಚೆಗೆ ಗೌಪವನ ಶ್ರುತಿ ಅಲ್ಲಿಗೆ ನಾಳೆ ಇನ್ನೂ ಸ್ವಲ್ಪ ಇದೆ ಅದು ನೋಡೋಣ.